ಮಾವಿನ ತೋರಣವನ್ನು ಹಬ್ಬ ಹರಿದಿನ ಜಾತ್ರೆ ಫಂಕ್ಷನ್ ಈ ಥರದಲ್ಲೆಲ್ಲ ಸಮಾರಂಭಗಳಲ್ಲಿ ಕಟ್ತಾರೆ. ಯಾಕೆ ಅಂತಂದರೆ ಬೇರೆ ಎಲೆಗಳಿಗೆ ಹೋಲಿಸ್ಕೊಂಡ್ರೆ ಮಾವಿನ ಎಲೆ ಕಿತ್ತು ತುಂಬ ಹೊತ್ತಾದರೂ ಕೂಡ ಹಸಿರು ಕಲರು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಅದು ಗಿಡಗಳು ಹೇಗೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ಮಾಡ್ತವೋ ಹಾಗೆ ಮಾವಿನ ಎಲೆಗಳನ್ನು ಕಿತ್ತು ತುಂಬ ಹೊತ್ತಾದರೂ ಕೂಡ ಅದು ದ್ಯುತಿಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ನಡೀತಾ ಇರುತ್ತೆ. ಅಂದರೆ ಫಂಕ್ಷನ್ಗಳಲ್ಲಿ ಜನ ಜಾಸ್ತಿ ಇರೋದ್ರಿಂದ ಆಮ್ಲಜನಕದ ಒಂದು ಕೊರತೆ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಇದರಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ಕರೆಕ್ಟಾಗಿ ನಡೆಯೋದ್ರಿಂದ ಎಲ್ರಿಗೂ ಕೂಡ ಆಮ್ಲಜನಕದ ಒಂದು ಸರಬರಾಜು ಚೆನ್ನಾಗಾಗುತ್ತೆ. ಅದು ಒಂದು ಉದ್ದೇಶ, ಸೈಂಟಿಫಿಕ್ ರೀಸನ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದೇನು ಸೈಂಟಿಫಿಕ್ ರೀಸನ್ ಅಂದರೆ ನಾವು ಬಾಗಿಲಿಗೆ ಕಟ್ಟೋದ್ರಿಂದ ಈಚೆಯಿಂದ ಬರೋ ಅಂಥ ಚಿಕ್ಕ ಪುಟ್ಟ ಬ್ಯಾಕ್ಟೀರಿಯಾ ಕ್ರಿಮಿಕೀಟಗಳನ್ನು ಆ ಒಂದು ಎಲೆ ತುದಿಲೇ ಹಿಡಿದಿಟ್ಕೊಳ್ಳೋವಂಥ ಶಕ್ತಿ ಇರುತ್ತೆ. ಅಂದರೆ ಒಳಗಡೆ ಬರೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಮಾವಿನ ಸೊಪ್ಪಿನ ಜೊತೆ ಬೇವನ್ನು ಕೂಡ ಸಿಗಿಸ್ತಾರೆ. ಯಾಕೆಂದರೆ ಮಾವು ಮತ್ತು ಬೇವು ಎರಡೂ ಸೇರಿ ಒಟ್ಟಾಗಿ ಅದರ ಔಷಧೀಯ ಗುಣಗಳು ಜಾಸ್ತಿ ಆಗುತ್ತೆ. ಮನೆಯಲ್ಲೂ ಕೂಡ ಆ ಒಂದು ಗಾಳಿ ಜೊತೆ ಆ ಔಷಧೀಯ ಗುಣಗಳು ಹರಡಿ ಒಂದು ಒಳ್ಳೆ ಗಾಳಿ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ.